ಹಾಯ್ ಫ್ರೆಂಡ್ಸ್, ಕಿಮ್ ಜಾಂಗ್ ಉನ್ ಈತನ ಬಗ್ಗೆ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಈತನು ಉತ್ತರ ಕೊರಿಯಾವನ್ನು ಪಾಲಿಸುತ್ತಿರುವ ಒಬ್ಬ ಕ್ರೂರ ನಾಯಕ ಅಂತ ಎಲ್ಲರಿಗೂ ಗೊತ್ತು. ಈ ವಿಡಿಯೋದಲ್ಲಿ ಕಿಮ್ ಜಾಂಗ್ ಉನ್ ಉತ್ತರ ಕೊರಿಯಾದಲ್ಲಿ ಇಟ್ಟಿರುವ ವಿಚಿತ್ರವಾದ ರೂಲ್ಸ್ಗಳು ಮತ್ತು ಆತನ ಕ್ರೂರ ನಾಯಕತ್ವ ಮತ್ತು ಈ ಕಿಮ್ ಅಲ್ಲಿನ ಯುವತಿಯರನ್ನು ಹೇಗೆ ತನ್ನ ಕೆಲಸಕ್ಕೆ ಬಳಸಿಕೊಳ್ತಾನೆ ಅಂತ ತಿಳಿಯೋಣ. ವಿಡಿಯೋ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ದರಿಂದ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋಕೆ ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ. ಈ ಕಿಮ್ ಜಾಂಗ್ ಉನ್ ಎಷ್ಟು ಲಕ್ಸುರಿಯಾಗಿ ಜೀವಿಸುತ್ತಾನೆ ಅಂದರೆ ಆತ ಬೆಳಿಗ್ಗೆ ಎದ್ದ ತಕ್ಷಣ ಆತನಿಗೆ ಚಪ್ಪಲಿ ಹಾಕೋಕೆ ಕೂಡ ಇಬ್ಬರು ಮಹಿಳೆಯರು ಇರ್ತಾರೆ. ಈ ಕಿಮ್ಗೆ ಈಗ ಇಬ್ಬರು ಮಹಿಳೆಯರು ಚಪ್ಪಲಿಗಳನ್ನು ಹಾಕ್ತಾರೆ. ಆದರೆ ಮೊದಲಿಗೆ ಇವರ ಸ್ಥಾನದಲ್ಲಿ ಇಬ್ಬರು ಹುಡುಗರು ಇದ್ದರು. ಆದರೆ ಇವರು ಒಂದು ಬಾರಿ ಅವಸರದಲ್ಲಿ ಕಿಮ್ಗೆ ಚಪ್ಪಲಿಗಳನ್ನು ತಪ್ಪಾಗಿ ಹಾಕ್ತಾರೆ. ಆದ್ದರಿಂದ ಅವರನ್ನು ಉದ್ಯೋಗದಿಂದ ತೆಗೆದುಹಾಕಲಾಗುತ್ತೆ. ಆನಂತರ ಅವರಿಗೆ ಏನು ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಕಿಮ್ ರಾಜ್ಯದಲ್ಲಿ ತಪ್ಪು ಮಾಡಿದವರಿಗೆ ಇರೋದು ಒಂದೇ ಶಿಕ್ಷೆ, ಅದು ಸಾವು. ಈ ಕಿಮ್ ಬಳಸುವ ಚಪ್ಪಲಿಗಳು ಬಹಳ ಕಾಸ್ಟ್ಲಿ. ಅವುಗಳನ್ನು ಬೆಲ್ಗೆ ಸ್ಲಿಪ್ಪರ್ಸ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಇವುಗಳ ಬೆಲೆ ಬಂದು 10 ರಿಂದ 20 ಸಾವಿರ ಇರುತ್ತೆ. ಆದರೆ ಕಿಮ್ ಇವುಗಳನ್ನು ಪ್ರತ್ಯೇಕವಾಗಿ ಮಾಡಿಸಿಕೊಳ್ತಾನೆ. ಆದ್ದರಿಂದ ಇವುಗಳ ಬೆಲೆ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಇರುತ್ತೆ. ಈ ಕಿಮ್ಗೆ ಸ್ನಾನ ಮಾಡಿಸೋಕೆ ಕೂಡ ಸಪರೇಟ್ ಆಗಿ ಹುಡುಗಿಯರು ಇರ್ತಾರೆ. ಅವರು ಬಹಳ ಸುಂದರವಾಗಿ ಇರ್ತಾರೆ. ಇದನ್ನ ಕಿಮ್ನ ಬಳಿ ಕೆಲಸ ಮಾಡುವ ಒಬ್ಬ ಸೈನಿಕನೇ ಹೇಳಿದ್ದಾನೆ. ಆತನು ತನ್ನ ಸ್ನೇಹಿತನ ಹತ್ರ ತಮಾಷೆಗೆ ಅಂತ ಇದನ್ನು ಹೇಳಿದ್ದಾನೆ. ಆನಂತರ ಈ ವಿಷಯವು ಪ್ರಪಂಚಕ್ಕೆಲ್ಲ ತಿಳಿದಿದೆ. ಇದರ ಬಗ್ಗೆ ತಿಳಿದುಕೊಂಡ ಕಿಮ್ ಆತನನ್ನು ಹಿಡಿದುಕೊಂಡು ಶಾರ್ಕ್ಗಳಿಂದ ತುಂಬಿರುವ ಟ್ಯಾಂಕ್ನಲ್ಲಿ ಹಾಕಿ ಕೊಂದು ಹಾಕುತ್ತಾನೆ. ಕಿಮ್ ಸ್ನಾನ ಮಾಡಿದ ಮೇಲೆ ಆತನಿಗೆ ಬಟ್ಟೆ ಹಾಕೋಕೆ ಕೂಡ ಹುಡುಗಿಯರು ಇರ್ತಾರೆ. ಆನಂತರ ಈ ಕಿಮ್ ಟಿಫಿನ್ ಮಾಡೋಕೆ ಅಂತ ಡೈನಿಂಗ್ ಹಾಲ್ಗೆ ಹೋಗ್ತಾನೆ. ಈತ ಟಿಫಿನ್ ಮಾಡುವ ಡೈನಿಂಗ್ ಟೇಬಲ್ನ ಈತ ಈಜಿಪ್ಟ್ನಿಂದ ತರಿಸಿದ್ದಾನಂತೆ. ಈ ಡೈನಿಂಗ್ ಟೇಬಲ್ ನೋಡೋಕೆ ಸುಂದರವಾಗಿ ಮತ್ತು ಇದರಲ್ಲಿ ಪ್ಲಾಟಿನಂನಿಂದ ತಯಾರಿಸಿದ ಪ್ಲೇಟ್ಗಳು ಇರ್ತಾವಂತೆ. ಆದ್ದರಿಂದಲೇ ಇದರ ಬೆಲೆ ಕೂಡ ತುಂಬಾ ದುಬಾರಿ. ಒಂದು ಆರ್ಟಿಕಲ್ನ ಪ್ರಕಾರ ಕಿಮ್ ತನ್ನ ಟಿಫಿನ್ ನಲ್ಲಿ ಮೊಟ್ಟೆ, ಮೀನ್, ಜ್ಯೂಸ್ ನಂತಹವುಗಳನ್ನು ಸೇವಿಸುತ್ತಾನೆ. ಹೀಗೆ ಟಿಫಿನ್ ಮುಗಿದ ನಂತರ ಆತ ತನ್ನ ರಾಜನೀತಿ ಕೆಲಸಗಳನ್ನು ಮಾಡೋಕೆ ಶುರು ಮಾಡ್ತಾನೆ. ಹೀಗೆ ತನ್ನ ದೇಶದ ಕೆಲವು ಮೀಟಿಂಗ್ ಗಳಲ್ಲಿ ಭಾಗಿಯಾಗಿ ಕೆಲವು ಈವೆಂಟ್ ಗಳಿಗೆ ಕೂಡ ಹೋಗ್ತಾನೆ. ಈ ಕಿಮ್ಗೆ ಹುಡುಗಿಯರ ಹುಚ್ಚು ಕೂಡ ತುಂಬಾನೇ ಇದೆ. ಈತ ಯಾವುದಾದ್ರೂ ಫಂಕ್ಷನ್ಸ್ಗೆ ಅಥವಾ ಈವೆಂಟ್ಗೆ ಹೋದಾಗ ಅಲ್ಲಿ ಯಾವುದಾದ್ರೂ ಹುಡುಗಿ ಇಷ್ಟ ಆದಲ್ಲಿ ತಕ್ಷಣ ತನ್ನ ಅಧಿಕಾರಿಗಳಿಗೆ ತಿಳಿಸ್ತಾನೆ. ಆ ಅಧಿಕಾರಿಗಳು ಕೂಡ ಆಕೆಯ ಜೊತೆ ಮಾತಾಡಿ ಆಕೆಗೆ ಒಂದು ಗೌರ್ಮೆಂಟ್ ಜಾಬ್ನ ಕೊಡ್ತಾರೆ. ಹಾಗೆ ಆಕೆಗೆ ಕಿಮ್ನ ಆಫೀಸ್ನ ಹತ್ರನೇ ಜಾಬ್ನ ಅಲಾಟ್ ಮಾಡಲಾಗುತ್ತೆ. ಇದರಿಂದ ಕಿಮ್ಗೆ ಇಷ್ಟ ಬಂದಾಗ ಆ ಹುಡುಗಿಯ ಹತ್ರ ಹೋಗಿ ಸಮಯವನ್ನು ಕಳಿತಾನೆ. ಆ ಹುಡುಗಿಯರಿಗೆ ಆ ಉದ್ಯೋಗ ಮಾಡುವುದು ಇಷ್ಟ ಇಲ್ಲದಿದ್ದರೂ ಕೂಡ ಅವರ ಜೊತೆ ಬಲವಂತವಾಗಿ ಆ ಉದ್ಯೋಗವನ್ನು ಮಾಡಿಸಲಾಗುತ್ತೆ. ಅಷ್ಟೇ ಅಲ್ಲ, ಉತ್ತರ ಕೊರಿಯಾದ ಪ್ರತಿಯೊಂದು ಮನೆಗಳಲ್ಲಿ ದೇವರ ಫೋಟೋಗಳು ಇರೋದಿಲ್ಲ. ಬದಲಾಗಿ ಕಿಮ್ ಮತ್ತು ಆತನ ತಂದೆಯ ಫೋಟೋಗಳು ಇರ್ತವೆ. ಏಕೆಂದ್ರೆ ಅಲ್ಲಿನ ಕಾನೂನಿನ ಪ್ರಕಾರ ಪ್ರತಿಯೊಂದು ಮನೆಯಲ್ಲಿ ಕಿಮ್ನ ಕುಟುಂಬಸ್ಥರ ಫೋಟೋಗಳು ಇರಲೇಬೇಕು. ಇಲ್ಲದಿದ್ದಲ್ಲಿ ಅವರಿಗೆ ಕಠಿಣವಾದ ಶಿಕ್ಷೆಗಳನ್ನು ಹಾಕಲಾಗುತ್ತೆ. ಹೀಗೆ ರೀಸೆಂಟ್ ಆಗಿ ಒಂದು ಘಟನೆ ನಡೆದಿದೆ. ಒಬ್ಬ ಮಹಿಳೆ ತನ್ನ ಮನೆಗೆ ಬೆಂಕಿ ಹಚ್ಚಿಕೊಂಡಿದ್ದಕ್ಕೆ ಆಕೆ ತನ್ನ ಮಗನನ್ನು ಕರೆದುಕೊಂಡು ಹೊರಗಡೆ ಬರ್ತಾಳೆ. ಆ ನಂತರ ಆ ಮನೆಯೆಲ್ಲ ಸುಟ್ಟು ಬೂದಿಯಾಗುತ್ತೆ. ಇದನ್ನು ತಿಳಿದ ಅಧಿಕಾರಿಗಳು ಆಕೆಯನ್ನು ತಕ್ಷಣ ಅರೆಸ್ಟ್ ಮಾಡ್ತಾರೆ. ಏಕೆಂದ್ರೆ ಆಕೆ ತನ್ನ ಮಗನನ್ನು ರಕ್ಷಿಸಿದ್ದಾಳೆ. ಆದರೆ ಅಲ್ಲಿರುವ ಕಿಮ್ ಮತ್ತು ಆತನ ಕುಟುಂಬಸ್ಥರ ಫೋಟೋಗಳನ್ನು ಅಲ್ಲೇ ಬಿಟ್ಟು ಬಂದಿದ್ದಾಳೆ. ಆದ್ದರಿಂದ ಆಕೆಯನ್ನು ಅರೆಸ್ಟ್ ಮಾಡಲಾಗುತ್ತೆ. ಈ ದೇಶದಲ್ಲಿ ಪ್ರವಾಹ ಅಥವಾ ಅಗ್ನಿ ಅವಘಡ ಸಮಯಗಳಲ್ಲಿ ಕಿಮ್ ಮತ್ತು ಆತನ ಕುಟುಂಬಸ್ಥರ ಫೋಟೋಗಳನ್ನು ಕಾಪಾಡಿದವರನ್ನು ಅಲ್ಲಿನ ಸರ್ಕಾರ ಹೀರೋಗಳಾಗಿ ಗುರುತಿಸುತ್ತೆ. ಹಾಗೆ ಈ ಕೆಲಸಗಳಲ್ಲಿ ಪ್ರಾಣಗಳನ್ನು ಕಳೆದುಕೊಂಡವರನ್ನು ಅಲ್ಲಿನ ಸರ್ಕಾರ ತ್ಯಾಗಮೂರ್ತಿಗಳು ಮತ್ತು ದೇಶಭಕ್ತರಾಗಿ ಗುರುತಿಸುತ್ತೆ. ಹಾಗೆ ಈ ದೇಶದಲ್ಲಿ ವಾಸಿಸುವಂತಹ ಜನಗಳಿಗೆ ತಮ್ಮ ಮನೆಗಳಿಗೆ ಅವರಿಗೆ ಇಷ್ಟವಾದ ಬಣ್ಣವನ್ನು ಹಾಕಿಕೊಳ್ಳುವ ಸ್ವಾತಂತ್ರ್ಯ ಕೂಡ ಇರೋದಿಲ್ಲ. ಅಲ್ಲಿನ ಜನಗಳೆಲ್ಲ ತಮಗೆ ಇಷ್ಟ ಇದ್ರೂ ಇಲ್ಲದಿದ್ರೂ ತಮ್ಮ ಮನೆಗಳಿಗೆ ಬೂದಿ ಬಣ್ಣವನ್ನೇ ಹಾಕಿಸಿಕೊಳ್ಳಬೇಕು. ಈ ಬಣ್ಣವೇ ಏಕೆಂದರೆ ಕಿಮ್ನ ತಂದೆಗೆ ಈ ಬಣ್ಣವಂದ್ರೆ ಬಹಳ ಇಷ್ಟವಂತೆ. ಆದ್ದರಿಂದ ಪ್ರತಿಯೊಂದು ಮನೆಗೆ ಇದೇ ಬಣ್ಣ ಇರಬೇಕು ಎಂಬುದು ಕಿಮ್ನ ಆದೇಶ. ಈ ಕಿಮ್ ತನ್ನ ಪ್ರಜೆಗಳ ಜೊತೆ ಮಾತ್ರವಲ್ಲ, ತನ್ನ ಅಧಿಕಾರಿಗಳ ಜೊತೆ ಕೂಡ ಬಹಳ ಕಠಿಣವಾಗಿ ನಡೆದುಕೊಳ್ತಾನೆ. ಅಲ್ಲಿ ತಪ್ಪು ಮಾಡಿದ ಅಧಿಕಾರಿಗಳನ್ನು ಶಿಕ್ಷಿಸುವುದಕ್ಕೋಸ್ಕರ ಕಿಮ್ ಬ್ರೆಜಿಲ್ ದೇಶದಿಂದ ಫಿರಾನ್ನ ಅನ್ನೋ ರಾಕ್ಷಸ ಮೀನುಗಳನ್ನು ನೂರಾರು ಸಂಖ್ಯೆಯಲ್ಲಿ ಆಮದು ಮಾಡಿಕೊಂಡಿದ್ದಾನೆ. ಹಾಗೆ ಅವುಗಳನ್ನು ಪ್ರತ್ಯೇಕವಾದ ಟ್ಯಾಂಕ್ನಲ್ಲಿ ಇಟ್ಟು ಸಾಕುತ್ತಿದ್ದಾನೆ. ಅಲ್ಲಿರುವ ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿದ್ದಲ್ಲಿ ಇವುಗಳಿಗೆ ಆಹಾರವಾಗೋದು ಗ್ಯಾರಂಟಿ. ಅಷ್ಟೇ ಅಲ್ಲ, ಕಿಮ್ ಮೀಟಿಂಗ್ ಮಾಡುವಾಗ ಯಾರಾದರೂ ನಿದ್ರೆ ಮಾಡಿದರೆ ಅವರಿಗೆ ಮರಣ ಶಿಕ್ಷೆ ವಿಧಿಸುವ ಅವಕಾಶವಿದೆ. ಅದು ಕೂಡ ಈ ಕಿಮ್ನ ಮೂಡ್ನ ಮೇಲೆ ಆಧಾರವಾಗಿರುತ್ತೆ. ಉತ್ತರ ಕೊರಿಯಾದ ಹೋಯಾಂಗ್ ಚು ಅನ್ನೋ ಒಬ್ಬ ಅಧಿಕಾರಿ ಒಂದು ದಿನ ಕಿಮ್ ಮೀಟಿಂಗ್ ಮಾಡುವಾಗ ನಿದ್ರೆಗೆ ಜಾರಿರ್ತಾನೆ.
ಇದರಿಂದ ಆತನಿಗೆ 2015ರಲ್ಲಿ ಮರಣ ಶಿಕ್ಷೆ ಹಾಕಿ ಆತನನ್ನು ಕೊಲ್ಲಲಾಗುತ್ತೆ. ಈ ಕಿಮ್ಗೆ ಹುಡುಗಿಯರ ಮೇಲೆ ವ್ಯಾಮೋಹ ಜಾಸ್ತಿ. ಉತ್ತರ ಕೊರಿಯಾದ ನಿಯಮಗಳ ಪ್ರಕಾರ ಒಬ್ಬ ವ್ಯಕ್ತಿ 3ಕ್ಕಿಂತ ಹೆಚ್ಚು ಮಹಿಳೆಯರ ಜೊತೆ ಸಂಬಂಧಗಳನ್ನು ಹೊಂದಿರುವಂತಿಲ್ಲ. ಆದ್ರೆ ಕಿಮ್ ಮಾತ್ರ ಲೆಕ್ಕಕ್ಕೆ ಇಲ್ಲದಷ್ಟು ಹುಡುಗಿಯರ ಜೊತೆ ರಾಸಲೀಲೆಗಳನ್ನು ನಡೆಸಿದ್ದಾನೆ. ಈ ಉತ್ತರ ಕೊರಿಯಾದಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಅತಿ ಹೆಚ್ಚು ಮಹಿಳೆಯರೇ ಆಗಿರ್ತಾರೆ. ಇವರಲ್ಲಿ ಕೂಡ ಸುಂದರವಾದ ಮತ್ತು ವಯಸ್ಸಿಗೆ ಬಂದ ಹುಡುಗಿಯರನ್ನು ಸೆಲೆಕ್ಟ್ ಮಾಡಿ ಕಿಮ್ ಈ ಉದ್ಯೋಗಕ್ಕೆ ನೇಮಿಸುತ್ತಾನೆ. ಈ ಉತ್ತರ ಕೊರಿಯಾದಲ್ಲಿ ವಯಸ್ಸಿಗೆ ಬಂದ ಪ್ರತಿಯೊಬ್ಬ ಮಹಿಳೆ ಕೂಡ ಸೈನ್ಯಕ್ಕೆ ಸೇರಬೇಕು. ಸ್ಪೋರ್ಟ್ಸ್ ಮತ್ತು ಮ್ಯೂಸಿಕ್ನಲ್ಲಿ ತಮ್ಮ ಪ್ರತಿಭೆಗಳನ್ನು ತೋರಿಸುವ ಹುಡುಗಿಯರು ಮಾತ್ರ ಸೈನ್ಯಕ್ಕೆ ಸೇರುವ ಅವಶ್ಯಕತೆ ಇಲ್ಲ. ಉಳಿದ ಹುಡುಗಿಯರೆಲ್ಲ ತಮಗೆ 18 ವರ್ಷ ತುಂಬಿದ ಕೂಡಲೇ ಸೈನ್ಯಕ್ಕೆ ಸೇರೋಕೆ ರೆಡಿ ಆಗಬೇಕು. ಈ ಉತ್ತರ ಕೊರಿಯಾದಲ್ಲಿ ಸೈನ್ಯಕ್ಕೆ ಸೇರುವ ಮಹಿಳೆಯರಿಗೆ ಸರಿಯಾದ ವ್ಯವಸ್ಥೆಗಳು ಕೂಡ ಇರೋದಿಲ್ಲ. ಅವರಿಗೆ ಇರೋಕೆ ರೂಮ್ಗಳು ಕೂಡ ಸರಿಯಾಗಿ ಇರುವುದಿಲ್ಲ. ಒಂದೇ ರೂಮ್ನಲ್ಲಿ 13ರಿಂದ 15 ಜನಗಳು ಇರ್ತಾರೆ. ಅಷ್ಟೇ ಅಲ್ಲ, ಅವರಿಗೆ ಸ್ನಾನ ಮಾಡೋಕೆ ಸರಿಯಾಗಿ ನೀರು ಕೂಡ ಸಿಗೋದಿಲ್ಲ. ಈ ಉತ್ತರ ಕೊರಿಯಾದಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಸಂಪಾದಿಸುತ್ತಾರೆ. ಹೇಗೆಂದ್ರೆ ಅಲ್ಲಿನ ವಿದ್ಯಾರ್ಥಿಗಳು ಅವರ ಎಜುಕೇಶನ್ ಮುಗಿದ ಮೇಲೆ ಪ್ರತಿಯೊಬ್ಬರು ಸೈನ್ಯಕ್ಕೆ ಸೇರಬೇಕು. ಹೀಗೆ ಓದ ಸುಂದರವಾದ ಮತ್ತು ವಯಸ್ಸಿನಲ್ಲಿರುವ ಹುಡುಗಿಯರನ್ನು ಸೆಲೆಕ್ಟ್ ಮಾಡಿ ಅವರನ್ನು ಸ್ಪೆಷಲ್ ಗಾರ್ಡ್ಸ್ ಅಂತ ಮಾಡಲಾಗುತ್ತೆ. ಇದರ ಹೆಸರು ಪ್ಲೆಜರ್ ಸ್ಕ್ವಾಡ್ಸ್ ಅಂತ ಕರೀತಾರೆ. ಇವರ ಕೆಲಸ ಬಂದು ನಾರ್ತ್ ಕೊರಿಯಾದಲ್ಲಿರುವ ಅಧಿಕಾರಿಗಳು ಮತ್ತು ಸುಪ್ರೀಂ ಲೀಡರ್ಸ್ಗಳನ್ನು ಸಂತೋಷ ಪಡಿಸುವುದು. ಇದು ಕೇಳೋಕೆ ಸ್ವಲ್ಪ ವಿಚಿತ್ರವಾಗಿದ್ರೂ ಕೂಡ ಇದೇ ನಿಜ. ಅಲ್ಲಿನ ಅಧಿಕಾರಿಗಳಿಗೆ ಬೇಕಾದಾಗ ಈ ಮಹಿಳೆಯರು ಹೋಗಿ ಅವರನ್ನು ತೃಪ್ತಿಪಡಿಸುತ್ತಾರೆ. ಉತ್ತರ ಕೊರಿಯಾದಲ್ಲಿ ಮಹಿಳೆಯರು ಹೆಚ್ಚು ಸಂಪಾದಿಸುತ್ತಾರೆ. ಒಂದು ಕುಟುಂಬದಲ್ಲಿ ಮಹಿಳೆ ಸಂಪಾದನೆ 70% ಇದ್ದರೆ ಪುರುಷರ ಸಂಪಾದನೆ ಕೇವಲ 30% ಇರುತ್ತೆ. ಇಲ್ಲಿ ಮಹಿಳೆಯರು ಇಷ್ಟೊಂದು ಹಣವನ್ನು ಹೇಗೆ ಸಂಪಾದಿಸುತ್ತಾರೆ ಅಂತ ನಿಮಗೆ ಆವಾಗಲೇ ಅರ್ಥವಾಗಿರಬೇಕು. ಈ ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ತನ್ನ ಶೃಂಗಾರ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋಕೆ ಅಂತ ಸ್ನೇಕ್ ವೈನ್ನ ಕುಡಿತಾನಂತೆ. ಈ ವೈನ್ನ ಕುಡಿಯೋದ್ರಿಂದಲೇ ಆತನ ತೂಕ 130 kg ಕ್ರಾಸ್ ಆಗಿದೆ. ಹಾಗೆ ಈತ ಕುಡಿಯೋದು ಮಾತ್ರವಲ್ಲ, ಬಹಳಷ್ಟು ಸಿಗರೇಟ್ಗಳನ್ನು ಕೂಡ ಸೇತಾನೆ. ಆದ್ದರಿಂದಲೇ 2021ರಲ್ಲಿ ಈತ ಅನಾರೋಗ್ಯಕ್ಕೆ ಗುರಿಯಾಗಿ ಆಸ್ಪತ್ರೆಗೆ ಸೇರಿದ್ದ. ಆಗ ಕೆಲವು ಡಾಕ್ಟರ್ಸ್ಗಳು ಈತನಿಗೆ ಕುಡಿಯೋದು ಮತ್ತು ಸಿಗರೇಟ್ ಸೇದುವುದು ಬಿಡಬೇಕು ಅಂತ ಸಲಹೆ ನೀಡ್ತಾರೆ. ಆದರೆ ಕಿಮ್ ಮಾತ್ರ ಅದನ್ನು ಪಾಲಿಸೋದಿಲ್ಲ. ಈ ಉತ್ತರ ಕೊರಿಯಾದಲ್ಲಿ ಜನಗಳು ಒಂದು ಹೊತ್ತು ಊಟಕ್ಕೋಸ್ಕರ ಕೂಡ ಪರದಾಡ್ತಾರೆ. ಆದರೆ ಕಿಮ್ ಮಾತ್ರ ಇದ್ಯಾವುದನ್ನು ಹಿಡಿಸಿಕೊಳ್ಳದೆ ತನ್ನ ಜೀವನವನ್ನು ಅತಿ ಲಕ್ಸುರಿಯಾಗಿ ಅನುಭವಿಸುತ್ತಿದ್ದಾನೆ. ಈ ಕಿಮ್ ಎಂತಹವನು ಅಂದರೆ ತನಗೆ ಕೋಪ ಬಂದರೆ ಯಾವುದನ್ನು ಲೆಕ್ಕ ಹಾಕಲ್ಲ. ಎಂತಹ ಕ್ರೂರ ಕೆಲಸಗಳನ್ನು ಮಾಡೋಕೆ ಇಂಜರಿಯಲ್ಲ. ಆದ್ದರಿಂದಲೇ ಪ್ರಪಂಚದ ದೇಶಗಳೆಲ್ಲ ಈತನನ್ನು ಹುಚ್ಚು ದೊರೆ ಅಂತ ಕರೀತಾರೆ. ಕೆಲವು ವರ್ಷಗಳ ಹಿಂದೆ ಉತ್ತರ ಕೊರಿಯಾವನ್ನು ಬಿಟ್ಟು ದಕ್ಷಿಣ ಕೊರಿಯಾಗೆ ಬಂದ ಒಬ್ಬ ಮಹಿಳೆ ಕಿಮ್ನ ಬಗ್ಗೆ ಏನು ಹೇಳಿದ್ದಾಳೆ ಅಂದರೆ, ಈ ಕಿಮ್ ಅಲ್ಲಿರುವ ಹುಡುಗಿಯರನ್ನು ತನ್ನ ಕೆಲಸಕ್ಕೆ ಅಂತ ಇಟ್ಕೊಳ್ತಾನಂತೆ. ಅಷ್ಟೇ ಅಲ್ಲದೆ ಸ್ಕೂಲ್ಗಳಲ್ಲಿ ಸುಂದರವಾದ ಹುಡುಗಿಯರನ್ನು ಸೆಲೆಕ್ಟ್ ಮಾಡಿ ಈ ಕಿಮ್ನ ಹೇಗೆ ತೃಪ್ತಿ ಪಡಿಸಬೇಕು ಅಂತ ಅವರಿಗೆ ಪಾಠಗಳನ್ನು ಕೂಡ ಮಾಡಲಾಗುತ್ತಂತೆ. ಈ ಎಲ್ಲಾ ವಿಷಯಗಳನ್ನು ಉತ್ತರ ಕೊರಿಯಾದಿಂದ ದಕ್ಷಿಣ ಕೊರಿಯಾಗೆ ಬಂದ ಒಬ್ಬ ಯುವತಿ ಹೇಳಿದ್ದಾಳೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋಕೆ ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ. ಥ್ಯಾಂಕ್ ಯು.